ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ಗಂಭೀರ ನೀರಿನ ಸಮಸ್ಯೆ ತಲೆದೋರಿದೆ. ಕುಡಿಯುವ ನೀರು ಹಾಗೂ ದೈನಂದಿನ ಗೃಹ ಬಳಕೆಗೆ ಅಗತ್ಯವಾದ ನೀರು ಲಭ್ಯವಿಲ್ಲದೆ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ರಾಮದಲ್ಲಿ ನೀರಿನ ಸರಬರಾಜಿನ ಅವ್ಯವಸ್ಥೆಯಿಂದ ಜನರು ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಪಕ್ಕದ ಅಗ್ನಿ ಗ್ರಾಮಕ್ಕೆ ತೆರಳಿ ನೀರು ತರುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಮಹಿಳೆಯರು ಹಾಗೂ ವೃದ್ಧರಿಗೆ ಹೆಚ್ಚಿನ ತೊಂದರೆ ಉಂಟಾಗಿದೆ. ಈ ಸಮಸ್ಯೆಯಿಂದ ಬೇಸತ್ತ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡದಿದ್ದರೆ ಮತದಾನ ಬಹಿಷ್ಕರಿಸುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಭೀಮಾರ್ಮಿಯ ಹುಣಸಗಿ ತಾಲೂಕು ಅಧ್ಯಕ್ಷರಾದ ಸಿದ್ದಪ್ಪ ದೊಡಮನಿ ಅವರು ಪ್ರತಿಕ್ರಿಯೆ ನೀಡಿ, ಗ್ರಾಮದ ನೀರಿನ ಸಮಸ್ಯೆಯನ್ನು ತಕ್ಷಣ ಪರಿಹರಿಸಬೇಕು, ಇಲ್ಲವಾದಲ್ಲಿ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದಿದ್ದಾರೆ. ಜೊತೆಗೆ ಸಂಬಂಧಿಸಿದ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಂಡು ಗ್ರಾಮಸ್ಥರ ಮೂಲಭೂತ ಅಗತ್ಯವಾದ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕಿರಣ್ ದೊಡ್ಡಮನಿ, ಕರ್ನಾಟಕ ರಾಜ್ಯ ವರದಿಗಾರರು, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. 4 ವರ್ಷ ಗಟ್ಟಲೆ ಆಗ್ಯಾದ್ರಿ. ಹಿಂಗೆ ಬೇಲೂರಾಗ ಹೋಗಿ ಒಂದು 8 ಕಿಲೋಮೀಟರ್ ಆಗ್ತರಿ. ಇಲ್ಲಿ ಅಡಿಕೇರಿ ಸುರ್ಪು ಇದ್ರಂಗೆ ಹೋಗಿ ನಾವು ನೀರು ತರಬೇಕ್ರಿ. 2 ಕೊಡ ಸೈಕಲ್ ಮೋಟರ್ದಾಗ ಅವು ಎಮ್ಮಿ ಕರಗಳು ಕ್ವಾಣಗಾರ ಮಾಡೀವ್ರಿ. ಆ ಕ್ವಾಣಿನ ಮೇಲೆ ನೀರು ತರ್ತೀವಿ. ಪಂಚಾಯತ್ ಇಲ್ಲ, ನೀವು ಈ ತರ ಆಗದ್ ನಮ್ ಸಮಸ್ಯೆ ಅಂತ ನೀವು ಹೇಳಿರಿ ಅಧಿಕಾರಿಗಳಿಗೆ, MLA-ಗಳಿಗೆ? ಹೇಳಿವ್ರಿ, ಏನ್ ಅವ್ರ ದಾದ ಮಾಡಿಲ್ಲ. ಹೇಳಿವ್ರಿ ಎಲ್ಲ ಗೊತ್ತದ. PDO ಗೊತ್ತದ, MLA ಗೊತ್ತದ, ಎಲ್ಲರಿಗೂ ಗೊತ್ತದ. ಎಲ್ಲರಿಗೂ ಗೊತ್ತದ, ಏನು ಮಾಡಿಲ್ಲ. ವಿಷಯ ಏನಪ್ಪ ಅಂತಂದ್ರೆ, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಗತೀರ್ಥ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಾವು ಸುಮಾರು ಸರಿ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಕೂಡ ಮಾಡಿದೀವಿ, ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ಯಾವುದೇ ಅಧಿಕಾರಿಗಳನ್ನು ಇನ್ನೂವರೆಗೂ ಅಗತೀರ್ಥ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಮಾಡಬೇಕಂತ ಯಾವ ಅಧಿಕಾರಿಗಳು ಗಮನಕ್ಕೂ ಇಲ್ಲ, ಶಾಸಕರಿಗಿಲ್ಲ. ಈಗ ನಮ್ಮ ಊರಲ್ಲಿ ಪ್ರೆಸೆಂಟ್ ಈಗ ನೀರಿನ ಸಮಸ್ಯೆ ತುಂಬಾ ದೊಡ್ಡದೈತಿ. 1000 ಜನಸಂಖ್ಯೆ ಇರುವ ನಮ್ಮ ಹಳ್ಳಿ ಒಂದು ನೀರೇ ಇಲ್ಲ. ಒಂದು ಬೋರ್ವೆಲ್ ಅದು ಅಗ್ನಿಯಿಂದ ಪೈಪ್ಲೈನ್ ಮಾಡ್ಕೊಂಡು ತಗೊಂಡ್ ಬಂದಿದ್ವಿ, ನೀರಿಲ್ಲ. ಇವಾಗ ಬೇಲೂರಿಗೆ ಹೋಗಿ ಎಷ್ಟು ದಿನ ಕೊಡ್ತಾರ, ಅವರು ಕೊಡ್ತಾ ಇಲ್ಲ. ನಮ್ಮ ಊರು ನಮ್ದು ಕೆಡಿಸಿಡ್ತೀರಿ ಅಂತ. ಅದಕ್ಕ ಈಗ ಅಧಿಕಾರಿಗಳಿಗಾಗಿರ್ಬೋದು, ಶಾಸಕರಿಗಾಗಿರ್ಬೋದು, ಒಂದು ಭೀಮಾರ್ಮಿ ಸಂಘಟನೆ ಎಚ್ಚರಿಕೆ ಏನಂತಂದ್ರೆ, ದಯವಿಟ್ಟು ಅಗತೀರ್ಥ ಗ್ರಾಮಕ್ಕೆ ಭೇಟಿ ನೀಡ್ರಿ. ಅದೇನು ಇವಾಗ ನಮ್ಗೇನು ಅನುಕೂಲ, ನೀರಿನ ಅನುಕೂಲ ಮಾಡಿಕೊಡ್ಬೇಕು. ಒಂದ್ ವೇಳೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಾವು ಗ್ರಾಮ ಪಂಚಾಯತಿ ಬಂದ್ ಮಾಡ್ತೀವಿ, ತಾಲೂಕ್ ಪಂಚಾಯತಿ ಬಂದ್ ಮಾಡ್ತೀವಿ. ತಾಲೂಕ್ ಪಂಚಾಯತ್ ಬೀಗ ಹಾಕಿ ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಎಲ್ಲಾ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ.